ಚಿತ್ರರಂಗದಲ್ಲಿ ದಾಖಲೆಗಳಿರೋದೇ ಮುರಿಯೋದಕ್ಕೆ ಅನ್ಸುತ್ತೆ. ಮತ್ತೊಂದು ಸಿನಿಮಾ ನಟ ನಟಿಯರು ಆ ದಾಖಲೆಗಳನ್ನ ಮುರಿತಾರೆ. ಯಾವ ನಟ ನಟಿಯರು ಈಗ ಟಾಪ್ ಅಲ್ಲಿ ಇದ್ದಾರೆ? ಇತ್ತೀಚೆಗೆ ಅಭಿಮಾನಿಗಳು ಸಹ ದಾಖಲೆಗಳನ್ನ ಮುರಿಬೇಕು, ಹೊಸದೊಂದು ದಾಖಲೆಗಳನ್ನ ಬರಿಬೇಕು ಅಂತ ಟೊಂಕ ಕಟ್ಟಿ ನಿಂತಿರುವಂತದ್ದು. ಏನೇನು ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ? ಹಾಗಾದ್ರೆ ಟ್ರೈಲರ್ ಯಾವ ಮಟ್ಟದಲ್ಲಿ ಹಿಟ್ ಮಾಡ್ಬೇಕು ಅಂತ ಅಭಿಮಾನಿಗಳು ಯೋಚಿಸ್ತಾ ಇದ್ದಾರೆ. ಸಾಕಷ್ಟು ಕಷ್ಟ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ತಾರಾ ಬಳಗವೇ ಡೆವಿಲ್ ಮೂವಿ ನಟಿಸಿರುವಂತದ್ದು. ಅತಿ ಹೆಚ್ಚು ವ್ಯೂಸ್ ಹಾಗೂ ಲೈಕ್ಸ್ ಗಿಟ್ಟಿಸಿರುವಂತಹ ಕನ್ನಡ ಸಿನಿಮಾ ಟ್ರೈಲರ್ ಯಾವುದು? ಈ ಚಿತ್ರದ ಟ್ರೈಲರ್ ಮೊದಲ ಸ್ಥಾನದಲ್ಲಿದೆ. ಕ್ರಾಂತಿ ಮೂವಿ ರಿಲೀಸ್ ಆಗ್ಬೇಕಾದ್ರೆ ಮೀಡಿಯಾದವರು ದರ್ಶನ್ ಅವ್ರನ್ನ ಬ್ಯಾನ್ ಮಾಡಿದ್ರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳಿರೋದೇ ಮುರಿಯೋದಕ್ಕೆ ಅನ್ಸುತ್ತೆ. ಇರೋದೇ ಮುರಿಯೋಕೆ ಅನ್ಸುತ್ತೆ ಅನ್ನೋದೇನಿಲ್ಲ. ಯಾಕಂದ್ರೆ ಯಾವುದೇ ಸಿನಿಮಾ ಅಥವಾ ನಟ ನಟಿ ಬರ್ದಿರುವಂತಹ ದಾಖಲೆಗಳನ್ನ ಮತ್ತೊಂದು ಸಿನಿಮಾ ನಟ ನಟಿಯರು ಆ ದಾಖಲೆಗಳನ್ನ ಮುರಿತಾರೆ. ಯಾಕಂತ ಅಂದ್ರೆ ಆವಾಗ್ಲೇನೆ ಕನ್ನಡ ಚಿತ್ರರಂಗ ಏನು, ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ, ಯಾವ ನಟ ನಟಿಯರು ಈಗ ಟಾಪ್ ಅಲ್ಲಿ ಇದ್ದಾರೆ, ಯಾವ ನಿರ್ದೇಶಕರು ಟಾಪ್ ಅಲ್ಲಿ ಇದ್ದಾರೆ, ಇವೆಲ್ಲವನ್ನು ಸಹ ತಿಳಿಸ್ಕೊಡೋದೆ ಅವರು ಬರೆಯುವಂತಹ ದಾಖಲೆಗಳು, ಅವರು ಮುರಿಯುವಂತಹ ದಾಖಲೆಗಳು. ಆದ್ರೆ ಇದೀಗ ನಟ ನಟಿಯರನ್ನ ಬಿಟ್ಬಿಡಿ, ಇತ್ತೀಚೆಗೆ ಅಭಿಮಾನಿಗಳು ಸಹ ದಾಖಲೆಗಳನ್ನ ಮುರಿಬೇಕು, ಹೊಸದೊಂದು ದಾಖಲೆಗಳನ್ನ ಬರಿಬೇಕು ಅಂತ ಟೊಂಕ ಕಟ್ಟಿ ನಿಂತಿರುವಂತದ್ದು. ಇತ್ತೀಚೆಗೆ ಅಂದ್ರೆ ಇದೇ ಡಿಸೆಂಬರ್ 5ನೇ ತಾರೀಕು ಡೆವಿಲ್ ಟ್ರೈಲರ್ ಕೂಡ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ ಚಿತ್ರತಂಡ. ಆದ್ರೆ ಇದರ ನಡುವೆ ಡೆವಿಲ್ ಟ್ರೈಲರ್ ದೊಡ್ಡದಾಗಿ ಹಿಟ್ ಮಾಡಬೇಕು ಅಂತ ದರ್ಶನ್ ಅಭಿಮಾನಿಗಳು ಸಹ ಇದೀಗ ಸಾಕಷ್ಟು ಸಿದ್ಧತೆಗಳನ್ನ ತಯಾರಿಸ್ಕೊಳ್ತಾ ಇದ್ದಾರೆ. ಏನೇನು ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ? ಹಾಗಾದ್ರೆ ಟ್ರೈಲರ್ ಯಾವ ಮಟ್ಟದಲ್ಲಿ ಹಿಟ್ ಮಾಡಬೇಕು ಅಂತ ಅಭಿಮಾನಿಗಳು ಯೋಚಿಸ್ತಾ ಇದ್ದಾರೆ? ಇವೆಲ್ಲವನ್ನು ಸಹ ನೋಡ್ತಾ ಹೋಗೋಣ. ಹೌದು, ಸದ್ಯ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿರುವುದಂತೂ ಸತ್ಯ. ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ ಏನಿದೆ, ಆ ಕೇಸಲ್ಲಿ ಸಾಕಷ್ಟು ವಾದ ವಿವಾದಗಳ ನಡೆದ ನಂತರ ಈಗ ದರ್ಶನ್ ಜೈಲ್ ಪಾಲಾಗಿದ್ದಾರೆ. ಜೈಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಸಾಕಷ್ಟು ಕಷ್ಟ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಇಂತಹ ಸಮಯದಲ್ಲಿ ಅನಿವಾರ್ಯವಾಗಿ ಡೆವಿಲ್ ಸಿನಿಮಾವನ್ನ ಬಿಡುಗಡೆ ಮಾಡ್ಲೇಬೇಕಾಗಿರುವಂತದ್ದು. ಅನಿವಾರ್ಯವಾಗಿ ಡೆವಿಲ್ ಸಿನಿಮಾನ ಬಿಡುಗಡೆ ಮಾಡ್ಲೇಬೇಕಾಗಿರುವಂತ ಅಂತ ಹೇಳ್ಬೋದು. ಆದ್ರೆ ಅನಿವಾರ್ಯ ಅನ್ನೋದಕ್ಕಿಂತ ಇದು ನಿಶ್ಚಿತವಾಗಿ ಮಾಡ್ಲೇಬೇಕು. ಯಾಕಂತ ಅಂದ್ರೆ ದರ್ಶನ್ ಒಬ್ರೇ ಡೆವಿಲ್ ಮೂವಿಲಿ ನಟಿಸಿಲ್ಲ. ಯಾಕಂತಂದ್ರೆ ಸಾಕಷ್ಟು ಜನ ನಟ ನಟಿಯರು, ಒಂದು ತಾರಾ ಬಳಗವೇ ಡೆವಿಲ್ ಮೂವಿ ನಟಿಸಿರುವಂತದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಸಹ ದರ್ಶನ್ ನಟನೆಯ ಡೆವಿಲ್ಗಾಗಿ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಕಡೆ ನಟ ನಟಿಯರು ಅಂತ ವಿಚಾರಕ್ಕೆ ಬಂದ್ರೆ, ಯಾಕೆಂದ್ರೆ ವರ್ಷಗಳಿಂದ ನಟನೆ ಮಾಡಿರ್ತಾರೆ, ಅವ್ರಿಗೂ ಒಂದು ಪ್ರಮೋಷನ್ ಅನ್ನೋದು ಬೇಕಾಗಿರುತ್ತೆ, ಅವ್ರಿಗೂ ಒಂದು ಆಸೆ ಅನ್ನೋದಿರುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ಸ್ಕ್ರೀನ್ ಮೇಲೆ ನಾವು ಹೇಗಿದ್ದೀವಿ, ನಮ್ಮ ನಟನೆ ಯಾವ ರೀತಿ ಇದೆ. ಎಕ್ಸ್ಪೆಷಲಿ ರಚನಾ ಮೊದಲನೇ ಮೂವಿ ಹೀರೋಯಿನ್ ಆಗಿ ನಟನೆ ಮಾಡಿರುವಂತದ್ದು. ಆದ್ರಿಂದ ಅನಿವಾರ್ಯವಾಗಿ ಡೆವಿಲ್ ಸಿನಿಮಾ ಬಿಡುಗಡೆ ಮಾಡ್ಲೇಬೇಕಾಗಿರುವಂತದ್ದು. ಮೊದಲಿನಿಂದಲೂ ಸಹ ನೆಚ್ಚಿನ ನಟನನ್ನ ಬೆಂಬಲಿಸ್ತಾನೆ ಅಭಿಮಾನಿಗಳು ಬಂದಿದ್ದಾರೆ. ಈ ಬಾರಿಯೂ ಸಹ ಸಿನಿಮಾ ಗೆಲ್ಸಿ ಉಡುಗೊರೆಯನ್ನ ನೀಡಬೇಕು ಅನ್ನೋ ಲೆಕ್ಕಾಚಾರವನ್ನ ಅಭಿಮಾನಿಗಳು ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಯಾವ ರೀತಿ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ? ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡ್ಬೇಕು, ಸೆಲೆಬ್ರೇಷನ್ ಮಾಡ್ಬೇಕು, ಡೆವಿಲ್ ಚಿತ್ರವನ್ನ ಸ್ವಾಗತಿಸಕ್ಕೆ ಈಗಾಗಲೇ ಸಾಕಷ್ಟು ತಯಾರಿಯನ್ನ ಅಭಿಮಾನಿಗಳು ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಯಾವ ರೀತಿಯಪ್ಪ ಅಂತ ಅಂದ್ರೆ, ಇದುವರೆಗೂ ಯಾವ ಮೂವಿ ಕೂಡ ರಿಲೀಸ್ ಆಗಿರಬಾರ್ದು, ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಡೆವಿಲ್ ಮೂವಿನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಸೆ ಅಂತಾನೆ ಹೇಳ್ಬೋದು. ಇನ್ನು ಡಿಸೆಂಬರ್ 5ರಂದು ಅಂದ್ರೆ ಇದೇ ಶುಕ್ರವಾರ, ಇದೇ ವಾರ ಡೆವಿಲ್ ಸಿನಿಮಾ ಟ್ರೈಲರ್ ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು. ಅಂದು ಬೆಳಗ್ಗೆ 10:05 ಡೆವಿಲ್ ದರ್ಶನ್ ಆರ್ಭಟದ ಝಲಕ್ ರಿವೀಲ್ ಆಗ್ತಾ ಇರುವಂತದ್ದು. ಅದನ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಬೇಕು ಅಂತ ಅಭಿಮಾನಿಗಳು ಸಹ ಇದೀಗ ಮುಂದಾಗಿರುವಂತದ್ದು. ಯಾವ ರೀತಿ? ಈ ಹಿಂದೆ ಕನ್ನಡ ಸಿನಿಮಾ ಟ್ರೈಲರ್ ಬರ್ದಿರುವಂತಹ ದಾಖಲೆಗಳನ್ನ ದರ್ಶನ್ ಅಭಿಮಾನಿಗಳು ಲೆಕ್ಕ ಹಾಕ್ತಾ ಇದ್ದಾರೆ. ಯಾಕೆ ಲೆಕ್ಕ ಹಾಕ್ತಾ ಇದ್ದಾರೆ? ಯಾಕಂತ ಅಂದ್ರೆ ಅದನ್ನೆಲ್ಲ ಮೀರಿಸಿ ಈ ಬಾರಿ ಹೊಸ ಮೈಲಿಗಳನ್ನ ಸಾಧಿಸಬೇಕು, ಅದನ್ನೆಲ್ಲ ಮೀರಿಸಿ ಈ ಬಾರಿ ಹೊಸ ಮೈಲಿಗಳನ್ನ ಸಾಧಿಸಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅಭಿಮಾನಿಗಳು ಸಹ ಚರ್ಚೆ ಮಾಡ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಈಗಾಗಲೇ ಸಾಕಷ್ಟು ಮೂವಿ ರಿಲೀಸ್ ಆಗಿದಾವೆ, ಸಾಕಷ್ಟು ದಾಖಲೆಗಳನ್ನ ಬರ್ದಿದ್ದಾವೆ. ಆ ಸಾಲಲ್ಲಿರುವಂತಹ ಎಲ್ಲಾ ದಾಖಲೆಗಳನ್ನ ಮೀರಿಸಿ ಮೊದಲನೇ ಸ್ಥಾನದಲ್ಲಿ ಡೆವಿಲ್ ಇರಬೇಕು ಅನ್ನೋದು ಅಭಿಮಾನಿಗಳ ಆಸೆ. ಅಂದ್ರೆ ರಿಲೀಸ್ ಆದಂತಹ 24 ಗಂಟೆಯಲ್ಲಿ ಅತಿ ಹೆಚ್ಚು ವ್ಯೂಸ್ ಹಾಗೂ ಲೈಕ್ಸ್ ಗಿಟ್ಟಿಸಿರುವಂತಹ ಕನ್ನಡ ಸಿನಿಮಾ ಟ್ರೈಲರ್ ಯಾವುದು, ಯಾರ ಹೆಸರಿನಲ್ಲಿ ಈ ಇಂದಿನ ದಾಖಲೆಗಳಿದೆ ಎಂದು ಲೆಕ್ಕ ಆಗ್ತಾ ಇರುವಂತದ್ದು. ಇನ್ನು ಆ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು KGF 2. ಈ ಚಿತ್ರದ ಟ್ರೈಲರ್ ಮೊದಲ ಸ್ಥಾನದಲ್ಲಿದೆ. 3 ವರ್ಷಗಳ ಹಿಂದೆ ಬಂದಂತಹ ಟ್ರೈಲರ್ ಇದು. ಮೊದಲ 24 ಗಂಟೆಯಲ್ಲೇ ಬರೋಬ್ಬರಿ
1.8 ಕೋಟಿ ವ್ಯೂಸ್ ಹಾಗೂ 7,78,000 ಲೈಕ್ಸ್ ನ ಗಿಟ್ಟಿಸಿಕೊಂಡಿತ್ತು. ಅಷ್ಟೇ ಅಲ್ಲ, ಟಾಪ್ 5 ಲಿಸ್ಟ್ ನಲ್ಲಿ ದರ್ಶನ್ ನಟನೆಯ 3 ಸಿನಿಮಾದ ಟ್ರೈಲರ್ ಕೂಡ ಇದೆ. ಹಾಗಾದ್ರೆ ಅವು ಯಾವುವು? 24 ಗಂಟೆಯಲ್ಲಿ ಅತಿ ಹೆಚ್ಚು ವ್ಯೂಸ್ ಲೈಕ್ಸ್ ಗಿಟ್ಟಿಸಿದಂತಹ ಕನ್ನಡ ಸಿನಿಮಾ ಟ್ರೈಲರ್ಗಳು ಯಾವುವು? ಇವೆಲ್ಲವನ್ನು ಸಹ ನೋಡ್ತಾ ಹೋಗೋಣ. ಮೊದಲ ಸ್ಥಾನದಲ್ಲಿ KGF ಪಾರ್ಟ್ 2 ಟ್ರೈಲರ್ ಇದೆ. ರಿಲೀಸ್ ಆದ ಕೇವಲ 24 ಗಂಟೆಯಲ್ಲೇ 1.8 ಕೋಟಿ ವ್ಯೂಸ್ ಪಡ್ಕೊಂಡಿತ್ತು. 7,78,000 ಲೈಕ್ಸ್ ಪಡೆದು ದಾಖಲೆಯನ್ನ ಬರೆದಿತ್ತು. ಇನ್ನು ಎರಡನೇ ಸ್ಥಾನದಲ್ಲಿ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಇದ್ದು, ರಿಲೀಸ್ ಆದ ಕೇವಲ 24 ಗಂಟೆಯಲ್ಲೇ 1.3 ಕೋಟಿ ವ್ಯೂಸ್ ಪಡ್ಕೊಂಡು 3,79,000 ಲೈಕ್ಸ್ ನ ಪಡ್ಕೊಂಡಿದೆ. ಇನ್ನು ಮೂರನೇ ಸ್ಥಾನದಲ್ಲೂ ಸಹ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಕಂಡು ಬರ್ತಾ ಇರುವಂತದ್ದು 1 ಕೋಟಿ ವ್ಯೂಸ್ ಪಡ್ಕೊಂಡು 2 ಲಕ್ಷಕ್ಕೂ ಅಧಿಕ ಲೈಕ್ಸ್ ನ ಪಡ್ಕೊಂಡಿತ್ತು. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಮೂವಿ ಕಾಣಿಸ್ಕೊಳ್ತಾ ಇರುವಂತದ್ದು. ಇನ್ನು ರಿಲೀಸ್ ಆದ 24 ಗಂಟೆಯಲ್ಲಿ 80.1 ಲಕ್ಷ ವ್ಯೂಸ್ ಪಡ್ಕೊಂಡು 3,94,000 ಲೈಕ್ಸ್ ನ ಪಡ್ಕೊಂಡಿರುವಂತದ್ದು. ಇನ್ನು ಐದನೇ ಸ್ಥಾನದಲ್ಲಿ ಕ್ರಾಂತಿ ಮೂವಿ ಕಾಣಿಸ್ಕೊಳುತ್ತೆ. ಇದು ಕೂಡ ದರ್ಶನ್ ಅವ್ರ ಮೂವಿನೇ. ಆದ್ರೆ ಕ್ರಾಂತಿ ಮೂವಿ ರಿಲೀಸ್ ಆದಾಗ ನಿಜಕ್ಕೂ ಒಂದು ಕ್ರಾಂತಿ ನಡೀತು ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಕ್ರಾಂತಿ ಮೂವಿ ರಿಲೀಸ್ ಆಗ್ಬೇಕಾದ್ರೆ ಮೀಡಿಯಾದವರು ದರ್ಶನ್ ಅವ್ರನ್ನ ಬ್ಯಾನ್ ಮಾಡಿದ್ರು. ಆದ್ರೂ ಸಹ ಯಾವುದೇ ಪಬ್ಲಿಸಿಟಿ ಇಲ್ದೆ, ಯಾವುದೇ ರೀತಿ ಪ್ರಮೋಷನ್ ಇಲ್ದೆ ಕ್ರಾಂತಿ ಮೂವಿ 80 ಲಕ್ಷ ವ್ಯೂಸ್ ಪಡ್ಕೊಂಡಿದೆ. 3,95,000 ಲೈಕ್ಸ್ ನ ಪಡ್ಕೊಂಡಿರುವಂತದ್ದು. ಯಾಕಂತ ಅಂದ್ರೆ ಕ್ರಾಂತಿ ಮೂವಿ ರಿಲೀಸ್ ಆಗ್ಬೇಕಾದ್ರೆ ದರ್ಶನ್ ಅವ್ರಿಗೆ ಯಾವುದೇ ಮೀಡಿಯಾ ಸಪೋರ್ಟ್ ಇರ್ಲಿಲ್ಲ. ದರ್ಶನ್ ಅವ್ರನ್ನ ಮೀಡಿಯಾದವರು ಬ್ಯಾನ್ ಮಾಡಿದ್ರು. ಆದ್ರೆ ಅಭಿಮಾನಿಗಳು ಇವಾಗ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ, ಕ್ರಾಂತಿ ಮೂವಿ ರಿಲೀಸ್ ಆಗ್ಬೇಕಾದ್ರೆ ಬೇರೆ ರೀತಿನೇ ಸಪೋರ್ಟ್ ಮಾಡಿದ್ರು. ಯಾಕಂತ ಅಂದ್ರೆ ಅಭಿಮಾನಿಗಳು ಹೇಳ್ತಾ ಇದ್ದಿದ್ ಒಂದೇ ಮಾತು, ಯಾವ ಮೀಡಿಯಾದವ್ರ ಸಪೋರ್ಟ್ ನಮಗ್ ಬೇಕಾಗಿಲ್ಲ, ಬಾಸ್ ನ ನಾವ್ ಯಾವ ರೀತಿ ಮೆರೆಸ್ಬೇಕು ಅಂತ ನಮಗ್ ಗೊತ್ತು, ನಾವ್ ಆ ರೀತಿ ಬಾಸ್ ನ ಮೆರೆಸ್ತೀವಿ ಅಂತ. ಅದಕ್ಕೋಸ್ಕರ ದೊಡ್ಡ ಕ್ರಾಂತಿನೇ ಮಾಡಿದ್ರು. ಉದಾಹರಣೆಗೆ ರ್ಯಾಲಿಗಳು ಮಾಡ್ತಾರೆ, ಒಂದಷ್ಟು ಕಡೆ ಹೋದಾಗ ಪೋಸ್ಟರ್ಗಳನ್ನ ಇಟ್ಕೊಂಡು ಅವರೇ ಪ್ರಮೋಷನ್ ಮಾಡ್ತಾರೆ. ರ್ಯಾಲಿಗಳು ಮಾಡಿರುವಂತ ನಾವು ಕೆಲವೊಂದು ದೃಶ್ಯಗಳನ್ನ ನಾವು ನೋಡ್ಬೋದು. ಉದಾಹರಣೆಗೆ ಗುಂಡ್ಲುಪೇಟೆ, ಮೈಸೂರು, ಚಾಮರಾಜನಗರ, ಎಲ್ಲಾ ಕಡೆ, ಎಲ್ಲಾ ಊರು, ಎಷ್ಟೋ ಜಾಗಗಳಲ್ಲಿ ರ್ಯಾಲಿಗಳು ಸಹ ನಡೀತು ಕ್ರಾಂತಿ ಮೂವಿಗೋಸ್ಕರ. ಆದ್ರಿಂದ ಆ ಕ್ಷಣದಲ್ಲಿ ಸೂಪರ್ ಡೂಪರ್ ಹಿಟ್ ಆದಂತಹ ಮೂವಿ ಕ್ರಾಂತಿ. ಇನ್ನು ಆರನೇ ಸ್ಥಾನದಲ್ಲಿ ಕಾಂತಾರ. ಇತ್ತೀಚೆಗೆ ರಿಲೀಸ್ ಆದಂತಹ ರಿಷಬ್ ಶೆಟ್ಟಿ ನಿರ್ಮಿಸಿರುವಂತಹ ಕಾಂತಾರ ಚಾಪ್ಟರ್ 1 76 ಲಕ್ಷ ವ್ಯೂಸ್, 4,69,000 ಲೈಕ್ಸ್ ನ ಪಡ್ಕೊಂಡಿರುವಂತದ್ದು. ಹೀಗೆ ಕನ್ನಡ ಸಿನಿಮಾ ಟ್ರೈಲರ್ಗಳು ಬರೆದಂತಹ ದಾಖಲೆಗಳನ್ನ ಅಭಿಮಾನಿಗಳು ಈಗ ಪಟ್ಟಿ ಮಾಡಿ ಅದನ್ನೆಲ್ಲ ಮೀರಿಸಬೇಕು, ಡೆವಿಲ್ ಟ್ರೈಲರ್ ದಾಖಲೆ ಬರೀಬೇಕು ಎಂದು ಅಭಿಮಾನಿಗಳು ಸಹ ಇದೀಗ ಬಯಸ್ತಾ ಇದ್ದಾರೆ. ಈಗಾಗಲೇ ಅದ್ದೂರಿಯಾಗಿ ಚಿತ್ರವನ್ನ ಸ್ವಾಗತಿಸಲು ಸಕಲ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ನರ್ತಕಿ ಚಿತ್ರಮಂದಿರ ಸೇರಿ ರಾಜ್ಯದಾದ್ಯಂತ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇರುವಂತದ್ದು. ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಆರಂಭವಾಗ್ತಾ ಇದೆ. ಇನ್ನು ಇದಕ್ಕೋಸ್ಕರ KVN ಪ್ರೊಡಕ್ಷನ್ ಸಂಸ್ಥೆ ಕೂಡ ಡೆವಿಲ್ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತದ್ದು. ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದಂತಹ ಚಿತ್ರತಂಡ ಡಿಸೆಂಬರ್ 6ರಂದು ಸಂಜೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಶುರುವಾಗ್ತಾ ಇದೆ ಎಂಬ ಮಾಹಿತಿಯನ್ನು ಸಹ ಇದೀಗ ನೀಡಿರುವಂತದ್ದು. ಹಾಗಾದ್ರೆ ಅಭಿಮಾನಿಗಳು ಯಾವ ರೀತಿ ಡೆವಿಲ್ ಸಿನಿಮಾವನ್ನ ಮೆರೆಸ್ತಾರೆ, ಎಷ್ಟು ಲೈಕ್ಸ್, ಎಷ್ಟು ವ್ಯೂಸ್ ಬರುತ್ತೆ 24 ಗಂಟೆಯಲ್ಲಿ ಟ್ರೈಲರ್ ರಿಲೀಸ್ ಆದ್ಮೇಲೆ, ಮೂವಿ ಯಾವ ಮಟ್ಟಕ್ಕೆ ಹೋಗುತ್ತೆ, ಬಾಕ್ಸ್ ಆಫೀಸ್ ಅಲ್ಲಿ ಯಾವ ರೀತಿ ಸೌಂಡ್ ಮಾಡುತ್ತೆ ಡೆವಿಲ್, ಇವೆಲ್ಲವನ್ನು ಸಹ ನೋಡ್ಲೇಬೇಕು ಅಂತ ಅಂದ್ರೆ ಟ್ರೈಲರ್ ರಿಲೀಸ್ ಆಗುವಾಗ 5ನೇ ತಾರೀಕು, ಅಲ್ಲಿವರೆಗೂ ನಾವು ಕಾಯ್ಬೇಕಾಗುತ್ತೆ. ಇನ್ನು ಡೆವಿಲ್ ಮೂವಿ ರಿಲೀಸ್ ಆಗೋದು 11ನೇ ತಾರೀಕು, ಅಲ್ಲಿವರೆಗೂ ಸಹ ಎಲ್ಲವನ್ನ ಕಾದ್ ನೋಡ್ಬೇಕಾಗಿರುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮ್ಗಾಗಿ, ನಿಮಗೋಸ್ಕರ.